ನಗರದ ಡೀಡ್ ಸಂಸ್ಥೆಯ ತರಬೇತಿ ಸಭಾಂಗಣದಲ್ಲಿ ಮತದಾರರ ವಿಶೇಷ ತೀವ್ರ ಪರಿಷ್ಕರಣೆ ಕುರಿತು ವಕೀಲರು ಹಾಗೂ ಸಾಮಾಜಿಕ ಚಳುವಳಿಗಾರರು ಮತ್ತು ವೆಲ್ಫೇರ್ ಪಾರ್ಟಿ ಆಫ್ ಇಂಡಿಯಾದ ಕರ್ನಾಟಕ ಘಟಕದ ಅಧ್ಯಕ್ಷರು ಆದ ತಾಹಿರ್ ಹುಸೇನ್ ರವರು ಆದಿವಾಸಿ ಮುಖಂಡರು ವಿವಿಧ ಸಂಘಟನೆಗಳ ಮುಖಂಡರಿಗೆ ಎಸ್ಐಆರ್ ಎನ್ಯುಮರೇಷನ್ ಫಾರ್ಮ್ ಅನ್ನು ತುಂಬುವ ವಿಧಾನವನ್ನು ವಿವರಿಸಿ ಪ್ರತಿಯೊಬ್ಬ ಮತದಾರರು ತುಂಬಿದ 2 ಫಾರ್ಮ್ಗೆ ತಾನು ಸಹಿ ಹಾಕಿ BLO ಇಂದ ಸಹಿ ಪಡೆದು ಒಂದನ್ನು ಅವರಿಗೆ ನೀಡಿ ಮತ್ತೊಂದನ್ನು ತಾವೇ 1 ವರ್ಷಗಳ ಕಾಲ ಇಟ್ಟುಕೊಳ್ಳಬೇಕು. BLO ಇಂದ ಪಡೆದ ಫಾರ್ಮ್ ಅನ್ನು ಕೊಡದೆ ನೀವೇ ಇಟ್ಟುಕೊಂಡರೆ ನಿಮ್ಮ ಮತ ತಪ್ಪಿ ಹೋಗುತ್ತದೆ. 2002ರಲ್ಲಿ ನಿಮ್ಮ ಹೆಸರು ಹೇಗಿತ್ತೋ ಹಾಗೆ ಫಾರ್ಮ್ ನಂಬರ್ದಲ್ಲಿ ಭಾಗದಲ್ಲಿ ತುಂಬಬೇಕು. 2002ರಲ್ಲಿ ಮತ ಹಾಕದೆ ನಂತರ ಹಾಕಿದವರ ಪರವಾಗಿ ಕುಟುಂಬದವರ ಹಿರಿಯರು ತಮ್ಮ 2002ರ ಮಾಹಿತಿ ಬಲಭಾಗದಲ್ಲಿ ತುಂಬಬೇಕು. ಫಾರ್ಮ್ ಕೆಳಭಾಗದಲ್ಲಿ ನಿಮ್ಮ ಅಂದರೆ ಮತದಾರನ ಜನ್ಮ ದಿನಾಂಕ, ಆಧಾರ್ ನಂಬರ್, ಫೋನ್ ನಂಬರ್, ತಂದೆ ತಾಯಿ, ಸಂಗಾತಿ ಹೆಸರು ತುಂಬಬೇಕು. ತುಂಬಿದ ಫಾರ್ಮ್ BLOಗೆ ನೀಡಿ ಸಹಿ ಪಡೆದು ಅವರದೊಂದು ಕೊಟ್ಟು ನೀವೊಂದು ಇಟ್ಟುಕೊಳ್ಳಬೇಕು. ಸಮೀಕ್ಷೆ ಪ್ರಕ್ರಿಯೆ ಮುಗಿದ ಮೇಲೆ ಹೆಸರು ಬಿಟ್ಟು ಹೋಗಿದ್ದವರು ಫಾರ್ಮ್ ನಂಬರ್ 6ರಲ್ಲಿ ಹುಟ್ಟಿದ ದಿನಾಂಕ, ಆಧಾರ್ ಇನ್ನಿತರ ಮಾಹಿತಿ ತುಂಬಿ BLOಗೆ ಕೊಡಬೇಕು. ಹೆಸರು ವ್ಯತ್ಯಾಸ ಇನ್ನಿತರೆ ತಪ್ಪು ಸರಿಪಡಿಸಲು ಆಗಸ್ಟ್ ತಿಂಗಳಲ್ಲಿ ನಿಮಗೆ ನೋಟಿಸ್ ಕಳುಹಿಸುತ್ತಾರೆ. ಇದಕ್ಕೆ ಸಂಬಂಧಿಸಿದ ದಾಖಲೆ ಜೊತೆ ನೋಟಿಸ್ಗೆ ಉತ್ತರ ನೀಡಿ ಸರಿಪಡಿಸಿಕೊಳ್ಳಬೇಕು ಎಂದು ವಿವರಣೆ ನೀಡಿದರು. ಸ್ಥಾನಿಕವಾಗಿ ಇರುವ ಸಮಸ್ಯೆ ಚರ್ಚಿಸುವಾಗ ಹುಣಸೂರು ಉಪವಿಭಾಗದಲ್ಲಿ 15,000 ಆದಿವಾಸಿ ಮೊದಲ ಮ್ಯಾಪಿಂಗ್ ಪ್ರಕ್ರಿಯೆಯಲ್ಲಿ ತಪ್ಪಿ ಹೋಗಿರುವುದು ಆತಂಕ ಮೂಡಿಸಿದೆ. ಈ ಸಂಬಂಧ ಸ್ಥಳೀಯ ಚುನಾವಣಾ ಅಧಿಕಾರಿಗಳಿಗೆ ಮನವಿ ಮಾಡಿ ಸರಿಪಡಿಸಲು ವಿನಂತಿಸಬಹುದಾಗಿದೆ. BLOಗಳು ಹಾಡಿಯಲ್ಲಿ ಫಾರ್ಮ್ ನೀಡುವುದು ಮಾತ್ರವಲ್ಲದೆ ತುಂಬಿ ಸಹಿ ಹಾಕಿಸಿ ತಾವು ಸಹಿ ಹಾಕಿ ಒಂದು ಫಾರ್ಮ್ ಹಿಂದೆ ನೀಡಬೇಕು ಎಂಬ ಮಾಹಿತಿಯನ್ನು ಹಂಚಿಕೊಂಡರು. ಮುಖಂಡರು ತಮ್ಮ ತಮ್ಮ ಬೂತ್ ಮಟ್ಟದಲ್ಲಿ ಮುಂದಾಳತ್ವ ವಹಿಸಿ BLOಗಳಿಂದ ಕೆಲಸ ಮಾಡಿಸಿಕೊಳ್ಳಲು ಬೆಂಬಲವಾಗಿ ನಿಲ್ಲಬೇಕು. ಮುಂದುವರೆದು, ಈ ದೇಶದ ಪ್ರಜೆ ಎಂಬುದು ಇಲ್ಲಿನ ಪ್ರಜೆ ಸಾಬೀತುಪಡಿಸಬೇಕಿಲ್ಲ. ಸರ್ಕಾರ ಆತನ ಮನೆಯ ಬಾಗಿಲಿಗೆ ಬಂದು ತಿಳಿದು ಪರಿಶೀಲಿಸಿ ಪ್ರಜೆ ಎಂದು ದೃಢೀಕರಣ ನೀಡಬೇಕು. ಈ ಸಂಬಂಧ ಎಲೆಕ್ಷನ್ ಕಮಿಷನರ್ ಜೊತೆ ಮಾತನಾಡುವುದಾಗಿ ತಮ್ಮ ಆತಂಕಗಳನ್ನು ಅವರಿಗೆ ತಿಳಿಸುವುದಾಗಿ ಹೇಳಿದರು. ಅಧ್ಯಕ್ಷತೆ ವಹಿಸಿದ್ದ ಆದಿವಾಸಿ ಜನತಾ ಪಾರ್ಲಿಮೆಂಟ್ ಅಧ್ಯಕ್ಷ ಹರ್ಷ ಮಾತನಾಡಿ, ರಾಜ್ಯದಲ್ಲಿ ಪಶ್ಚಿಮ ಘಟ್ಟ ಎಲ್ಲೆಯ 9 ಜಿಲ್ಲೆಗಳಲ್ಲಿ 38 ತಾಲೂಕುಗಳ 1,500 ಹಾಡಿ, ಪೋಡು, ದೊಡ್ಡಿಗಳ ಕಾಡುಗಳಲ್ಲಿ ಅಂಚಿನಲ್ಲಿ ವಾಸಿಸುವ 4 ಲಕ್ಷ ಆದಿವಾಸಿಗಳ ಸುಮಾರು 3 ಲಕ್ಷ ಮತದಾರರಲ್ಲಿ 1,20,000 ಮತದಾರರು ಮೊದಲ ಮ್ಯಾಪಿಂಗ್ನಲ್ಲಿ ಕೈಬಿಟ್ಟು ಹೋಗಿರುವುದು ದೊಡ್ಡ ಆತಂಕ ತಂದಿದೆ. ಈ ಸಂಬಂಧ ಕರ್ನಾಟಕ ಮುಖ್ಯ ಚುನಾವಣಾ ಅಧಿಕಾರಿಗೆ ಪತ್ರ ಬರೆದು ಈ ಎಲ್ಲ ಮತ ಹಕ್ಕನ್ನು ಉಳಿಸಿಕೊಳ್ಳಲು ಕ್ರಮ ವಹಿಸುವಂತೆ ಆಗ್ರಹಿಸಿ ಸ್ಥಳೀಯ ವಾಸ ದೃಢೀಕರಣ ಪತ್ರ ಸರ್ಕಾರದಿಂದ ಅವರಿಗೆ ದೊರಕಿಸಿ ಪ್ರತಿಯೊಂದು ಮತದಾರರ ಹಕ್ಕು ಉಳಿಸಿಕೊಳ್ಳಲು ನೆರವಾಗಲು ವಿನಂತಿಸಿ ಪತ್ರ ಬರೆಯಲು ಈ ಸಭೆ ತೀರ್ಮಾನಿಸಬೇಕಿದೆ ಎಂದರು. ಮತ್ತೋರ್ವ ಸಂಪನ್ಮೂಲ ವ್ಯಕ್ತಿ ಮೈಸೂರಿನ HR ರಂಗಪ್ಪ ಮಾತನಾಡಿ, ತಮ್ಮೆಲ್ಲ ಸಮಸ್ಯೆ ಆಲಿಸಿದ್ದೇವೆ. ಹಾಲಿ ಹಾಗೂ ಮಾಜಿ MPಗಳ ಜೊತೆ ಮಾತನಾಡಿ ಪ್ರತಿಯೊಬ್ಬ ಅರ್ಹ ಆದಿವಾಸಿ ಮತದಾರ ತನ್ನ ಮತ ಹಕ್ಕು ಉಳಿಸಿಕೊಳ್ಳಲು ನೆರವಾಗಲು BJP ಪ್ರಮುಖರ ಜೊತೆ ಮಾತನಾಡುವೆ ಎಂದು ತಿಳಿಸಿದ್ದರಲ್ಲದೆ ಈ ಎಲ್ಲ ಆತಂಕಗಳನ್ನು ಸ್ಥಳೀಯ ಶಾಸಕರ ಗಮನಕ್ಕೆ ತನ್ನಿ ಎಂದರು. ಸಭೆಯಲ್ಲಿ ಆದಿವಾಸಿ ಮುಖಂಡರು JD ಜಯಪ್ಪ, ಕೋವಿಗೆ ಜಯಪ್ಪ, ಬಸವರಾಜು, ಶಿವಣ್ಣ, ವಿಠಲ್, ಲಕ್ಷ್ಮಿ, ಮಾಸ್ತಮ್ಮ, ಸೀತೆ, ಅಮ್ಮಣ್ಣಿ, ಸಾಕಮ್ಮ, ಕಲ್ಲೂರಯ್ಯ, ದಲಿತ ಚಳುವಳಿಯ ಮುಖಂಡ ಹರಿಹರ, ಆನಂದಸ್ವಾಮಿ, ಪ್ರೊಫೆಸರ್ ಸಿದ್ದೇಗೌಡರು, ನಿವೃತ್ತ ಅಧಿಕಾರಿಗಳು ಬಾಲಕೃಷ್ಣ, ಆಮ್ ಆದ್ಮಿ ಪಕ್ಷದ ಮೊಹಿದುದ್ದೀನ್, ಜಮಾತೆ ಇಸ್ಲಾಮಿನ ಅಬ್ದುಲ್ ಅಜೀಬ್, ಇಮ್ತಿಯಾಜ್, ಅಬೂಬಕರ್, ಅಜೀಜ್ ಉಲ್ಲಾ, ಬುದ್ಧ ಸಂಘಟನೆಯ ಹಾಡುಗಾರ ಹನುಮಯ್ಯ, ಮಹಿಳಾ ಸಂಘಟನೆಯ ಸೋಮನಹಳ್ಳಿ ರುಕ್ಮಿಣಿ, MSW ವಿದ್ಯಾರ್ಥಿಗಳು ಪ್ರಮೋದ್, ಭೈರವ್, ಯೋಗೇಶ್, HD ಕೋಟೆಯ ರಾಜಣ್ಣ, ರಾಜಪ್ಪ, ರವಿ, ಪಿರಿಯಾಪಟ್ಟಣ ಲಿಂಗಪ್ಪ, ಮಾನವ ಮಂದಿರದ ಮಾರದೂರು ಶ್ರೀಕಂಠ, ಬೆಂಗಳೂರಿನ ಹರೀಶ್, ಡೀಡ್ ಪ್ರಕಾಶ್, ಶಾರದಾ ಮುಂತಾದವರು ಉಪಸ್ಥಿತರಿದ್ದರು. ಸಭೆ ಸಂಪನ್ಮೂಲ ವ್ಯಕ್ತಿಗಳನ್ನು ಮಾಹಿತಿ ಹಂಚಿಕೊಂಡಿದ್ದಕ್ಕೆ ಸನ್ಮಾನಿಸಿತು. ವರದಿ ಶ್ರೀಕಾಂತ್, ಹುಣಸೂರು.